ಈಗಾಗಲೇ ಬಾಗಲಕೋಟೆಯಲ್ಲಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡವಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಗೃಹ ಸಚಿವರ ಪರಮೇಶ್ವರ್ ಇದ್ರೆ ಬನ್ನಿ ಮಾತಾಡಿಸ್ತಾ ಹೋಗ್ತೀವಿ. ಈಗ ಬಾಗಲಕೋಟೆಯ ಘಟನೆ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಸರ್? ನಾವು ಈಗಾಗಲೇ ಅಲ್ಲಿ 8 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಮತ್ತು ಅಲ್ಲಿ ಸೀನಿಯರ್ ಆಫೀಸರ್ಸ್ನು ಕೂಡ ಕಳಿಸಿದ್ದೇನೆ. ನಮ್ಮ IG ಹೋಗಿದ್ದಾರೆ ಮತ್ತು ADGP ಲಾ ಆ್ಯಂಡ್ ಆರ್ಡರ್ ಕೂಡ ಅಲ್ಲಿ ಕ್ಯಾಂಪ್ ಮಾಡಿದ್ದಾರೆ. ಈಗ ಎಲ್ಲ ಕಂಟ್ರೋಲ್ನಲ್ಲಿದೆ. ಹೆಚ್ಚು ಫೋರ್ಸ್ ಕೂಡ ಹಾಕಿದ್ದಾರೆ. ಅವರು ಜನ 2 ಗುಂಪು ಅವರು ಅರ್ಥ ಮಾಡ್ಕೋಬೇಕು. ಪೀಸ್ ಮೀಟಿಂಗ್ ಮಾಡಿ ಅಂತ ಕೂಡ ಹೇಳಿದ್ದೇನೆ. ಮಾಡಿ ಈಗ ಎಲ್ಲ ಕಂಟ್ರೋಲ್ನಲ್ಲಿದೆ. ಜನ ಅರ್ಥ ಮಾಡ್ಕೋಬೇಕು ಇದರಲ್ಲಿ. ಅದರಿಂದ ಇಲ್ಲಿ ಮುಂದೆ ಬರ್ತಕ್ಕಂಥ ಚುನಾವಣೆ ಕೂಡ ಬೈ ಎಲೆಕ್ಷನ್ ಕೂಡ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಟೆನ್ಷನ್ನು ಇದ್ದಿದ್ದನ್ನ ಈಗ ಸ್ವಲ್ಪ ಸರಿ ಮಾಡಿದ್ದಾರೆ. ನಾರ್ಮಲ್ಸಿಗೆ ಬಂದಿದೆ. ಈಗ ತಿಮ್ಮಾಪುರ ಅವರು ಹೇಳಿದ್ರೆ ರಾಜಕೀಯ ಕಾರಣ ಇದೆ ಇದರಲ್ಲಿ ಅಂತ ಹೇಳಿ ಉಸ್ತುವಾರಿ ಸಚಿವರು. ಮುಂದೆ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಅದರಿಂದ ಆ ರೀತಿ ಹೇಳಿರ್ಬೇಕು ಅವರು. ನಾವು ಅಲ್ಲಿ ಫೋರ್ಸ್ ಇಟ್ಟಿದ್ದೇವೆ. ಈಗ ಅಂತ ಹಿತಕರವಾಗಿ ಏನಾದರೂ ಘಟನೆಗಳಾದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ತಾರೆ. ಈಗ ಪ್ರಚೋದನಕಾರಿ ಭಾಷಣಗಳು ಇನ್ನೂ ಕೂಡ ನಡೀತಾ ಇದ್ದಾವೆ. ಅಂತರ ವಿರುದ್ಧ ಏನಾದ್ರು ಕ್ರಮ ನಮ್ಮ ಆಕ್ಟ್ ಇನ್ನೂ ಕೂಡ ಕಂಪ್ಲೀಟ್ ಎಫೆಕ್ಟಿವ್ ಬಂದಿಲ್ಲ. ಗವರ್ನರಿಗೆ ಹೋಗಿ ಅದು ಸಿಗ್ನೇಚರ್ ಆಗಿ ಅದೆಲ್ಲ ಪ್ರೋಸೆಸ್ ಆಗಬೇಕಲ್ಲ. ಅದರಿಂದ ಅದು ಅಲ್ಲಿ ಆಗೋವರೆಗೂ ಅದು ಎಫೆಕ್ಟಿವ್ ಬರೋದಿಲ್ಲ. ಅದಕ್ಕೆ ಹಿಂದಿನ ಕಾನೂನುಗಳನ್ನೇ ನಾವು ಉಪಯೋಗ ಮಾಡ್ತೀವಿ. ನಂತರ ಮೆರವಣಿಗೆ ವೇಳೆಯಲ್ಲಿ ಎರಡನೇ ಹಿಂದೆ ಕೂಡ ಘಟನೆ ಆಗಿತ್ತು ಮದ್ದೂರಲ್ಲಿ. ಅದ್ರ ಬೆನ್ನಲ್ಲಿ ಈ ರೀತಿಯಾದ ಘಟನೆ ಇಲ್ಲ. ಅದಕ್ಕೆ ಈಗ ನಾವು ಕಾನೂನುಗಳು ತರೋ ಉದ್ದೇಶನೇ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತಾನೆ ಕಾನೂನುಗಳು ತರೋದು. ಅದನ್ನ ಈಗ ಎಫೆಕ್ಟಿಗೆ ಕೊಟ್ಟು ಅದೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಈಗ ಹೊಸ ಕಾನೂನು ಇನ್ನೂ ಎಫೆಕ್ಟಿವ್ ಬರಲಿಲ್ಲ. ಹಳೆ ಕಾನೂನಲ್ಲೇ ಮಾಡ್ತೀವಿ, ತೊಂದರೆ ಇಲ್ಲ. ನಾವು ಕಂಟ್ರೋಲ್ ಮಾಡ್ತೀವಿ. ಈಗಾಗಲೇ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತೊಗೊಂಡಿದ್ದಾರೆ ಪೊಲೀಸ್ನವರು. ಯಾವಾಗ ಕಲ್ಲು ತೂರಾಟ ಆಯಿತು ಅಂತ ಇಮಿಡಿಯೇಟ್ ಆಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ್ದಾರೆ. ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಅವರೆಲ್ಲ ಮಾನಿಟರ್ ಮಾಡಿ ಹೆಚ್ಚು ಫೋರ್ಸ್ ತಂದು ಯಾವುದು ಅಂತ ಅಹಿತಕರವಾಗಿ ದೊಡ್ಡ ಘಟನೆಗಳು ನಡೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ.